ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್. ನನಗೆ ಇವತ್ತು ತುಂಬಾ ಆರ್ಡರ್ಗಳು ಬಂದಿವೆ. ಇದ್ರ ಬಗ್ಗೆ ವಿಡಿಯೋ ಮಾಡಿಬಿಡೋಣ ಅಂತೇಳಿ ವಿಡಿಯೋ ಮಾಡ್ತೀನಿ. ಫಸ್ಟ್ ಬಂದ್ಬಿಟ್ಟು ಮಂಗಲ ಚೈನ್ಗಳು ಬಂದ್ಬಿಟ್ಟು 3 ಆರ್ಡರ್ ಬಂದಿವೆ. ಒಂದು ಕಡೆಯಿಂದ ಎಲ್ಲಾನು ಹೇಳ್ಬಿಡ್ತೀನಿ. 3 ಮಂಗಲ ಚೈನ್ ಆರ್ಡರ್ ಬಂದಿದೆ. ಇದೇನಂದ್ರೆ ಡಿಸೈನ್ ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಈ ಡಿಸೈನ್ ಅಂದ್ರೆ ಇದು ಮೊದಲು ಎಲ್ಲ ನೋಡಿರ್ತೀರ ನೀವು, ನೋಡದೆ ಏನಿಲ್ಲ, ನಾನು ನೋಡದೆ ಏನಿಲ್ಲ, ಡಿಸೈನ್ ನೋಡಿದ್ದೀನಿ. ಆದ್ರೆ ನಾನು ಆರ್ಡರ್ ಬಂದಿರೋದು ಫಸ್ಟ್ ಟೈಮ್. ಇದೇನಂದ್ರೆ ಒಂದೇ ಕಸ್ಟಮರ್ ಅಂದ್ರೆ ಫ್ರೆಂಡ್ಸ್ ಅನ್ಸುತ್ತೆ ಇವ್ರು ಬಂದು ಕೇರ್ಪುರ್ ಮೇಲೆ ಆರ್ಡರ್ ಮಾಡಿರೋದು. ಇವ್ರೇನಂದ್ರೆ ಒಂದು ಮಂಗಲ ಚೈನ್ ಬಂದ್ಬಿಟ್ಟು 55 ಗ್ರಾಮ್ ಇದೆ, ಇನ್ನೊಂದು ಬಂದು 35 ಗ್ರಾಮ್ ಸಮಥಿಂಗ್ ಇದೆ. ಇಬ್ರು ಒಂದೇ ತರ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ. ಅವರು ಫ್ರೆಂಡ್ಸ್ ಅನಿಸ್ತಿದೆ ನನಗೆ ಗೊತ್ತಿಲ್ಲ ಸರಿಯಾಗಿ, ಒಟ್ಟಿನಲ್ಲಿ ಜೊತೆಯಾಗಿ ಬಂದಿದ್ರು, ಹಂಗಾಗಿ ನಾನು ಫ್ರೆಂಡ್ಸ್ ಅಂತ ಹೇಳ್ತಿದ್ದೀನಿ. ಇದು ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನ್. ಇದು ತೂಕ ಬಂದು 55 ಗ್ರಾಮ್ ಒಂದು ಹೇಳಿದ್ದಾರೆ, ಇನ್ನೊಂದು 35 ಗ್ರಾಮ್ ಹೇಳಿದ್ದಾರೆ. ಈ ತರ ಇದೊಂದಾಯ್ತು. ಇದು ಬಂದು ಬೆಂಗಳೂರಿಂದ ಆರ್ಡರ್ ಬಂದಿರೋದು ಕೇರ್ಪುರ್ ಮೇಲೆ. ಮತ್ತೆ ಇನ್ನೊಂದು ಮಂಗಲ ಚೈನ್ ಬಂದಿದೆ ಆರ್ಡರ್. ಇದು ಬಂದು ಕೂಡ ಇದು ಚಿಂತಾಮಣಿಯಲ್ಲಿ ನಮ್ಗೆ ಆರ್ಡರ್ ಮಾಡಿದ್ದು ಕಸ್ಟಮರ್. ಇವ್ರು ಇರೋದು ಬಂದು ಕಾಡುಗುಡಿ ಬೆಂಗಳೂರದ ವೈಟ್ ಫೀಲ್ಡ್ ಕಾಡುಗುಡಿ ಆತರ ಬರುತ್ತಲ್ಲ, ಅಲ್ಲಿಗೆ ಇರೋದ ಕಸ್ಟಮರ್ ಇವರು ಬಂದು ಮಂಗಲ ಚೈನ್ ಒಂದು ಮತ್ತೆ ಮದಿರಾ ಚೈನ್ ಒಂದು ಆರ್ಡರ್ ಮಾಡಿದ್ದಾರೆ. ಮತ್ತೆ ಇದಕ್ಕೆ ಡಾಲರ್ ಕೂಡ ಬೇಕು ಅಂತ ಹೇಳಿದ್ದಾರೆ. ಬೇಗ ಡೆಲಿವರಿ ಕೊಡಬೇಕು, ಮತ್ತೆ ನಾನೆಲ್ಲೋ ಹೋಗೋದಿದೆ. ನೋಡಬಹುದು ಇದು ಚೈನು ಮತ್ತೆ ಮಂಗಲ ಚೈನ್ ಒಂದು ಮತ್ತೆ ನೆಕ್ ಚೈನ್ ಒಂದು ಆರ್ಡರ್ ಮಾಡಿದ್ದಾರೆ. ಇದು ಡಾಲರ್ ಕೂಡ ಇರಬೇಕು ಅಂತ ಹೇಳಿದ್ರೆ. ಇದು ಉದ್ದ ಬಂದ್ಬಿಟ್ಟು ಮಂಗಲ ಚೈನ್ ಬಂದು 24 ಇಂಚ್ ಇದೆ, ಮತ್ತೆ ಇದು ಬಂದು 20 ಇಂಚ್ ಇದೆ. ಯಾವುದು ಮದಿರಾ ಚೈನು. ಇದಕ್ಕೆ ಡಾಲರ್ ಬಂದಿದೆ. ಡಾಲರ್ ಬಂದು 5 ಗ್ರಾಮ್ ಅಲ್ಲಿ ಇದೆ. ಟೋಟಲ್ ಬಂದು ಇದೆಲ್ಲ ಬಂದು 25 ಗ್ರಾಮ್ ಅಲ್ಲಿ ನೆಕ್ ಚೈನ್ ಮಾಡಿರೋದು. ಇದು ಕೂಡ ಆರ್ಡರ್ ಮಾಡಿರೋದು ಕಸ್ಟಮರ್. ಇದು ಎರಡು ಒಂದೇ ಕಸ್ಟಮರ್. ಸುಮಾರು ಅಂದ್ರೆ ಒಂದು 60. ಇನ್ನ ಬ್ರಾಸ್ಲೆಟ್ ಎಲ್ಲ ಹೇಳಿದ್ರು, ಆದ್ರೆ ಟೈಮ್ ಕೊಡ್ಲಿಕ್ಕೆ ಆಗ್ಲಿಲ್ಲ, ಅದನ್ನ ಪೆಂಡಿಂಗ್ ಇಟ್ಟಿದ್ದೀನಿ. ಇದೊಂದಾಯ್ತು. ಮತ್ತೆ ಇನ್ನೊಂದು ಕಸ್ಟಮರ್, ಇದು ಬಂದು ಕೇರ್ಪುರದಲ್ಲಿ ಆರ್ಡರ್ ಬಂದಿರೋದು. ಇದು ಬಂದು ನೆಕ್ಲೆಸ್ ಬಂದ್ಬಿಟ್ಟು ಇದು ಬಂದು ಕಸ್ಟಮರ್ ಆರ್ಡರ್ ಮಾಡಿರೋ ಬಂದು 22 ಗ್ರಾಮ್ ಹೇಳಿದ್ರು. ಇದು 23 ಗ್ರಾಮ್ ಸಮಥಿಂಗ್ ಆಗಿದೆ. 23 ಗ್ರಾಮ್ಗೆ ತುಂಬಾ ದೊಡ್ಡದಾಗಿ ಬಂದಿದೆ ಹೇಳ್ಬೇಕಂದ್ರೆ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಬ್ರಾಡ್ ಇದೆ ನೆಕ್ಲೆಸ್. ಇದು ಸುಮಾರು ಅಂದ್ರೆ ಇದು ಒಂದು 50 ಗ್ರಾಮ್ ನೆಕ್ಲೆಸ್ ತರ ಕಾಣುತ್ತೆ, ಅಷ್ಟು ಬ್ರಾಡ್ ಆಗಿ ಬಂದಿದೆ. ಯಾಕಂದ್ರೆ 2 ಲೇಯರ್ ಬಂದಿದೆ ಡಿಸೈನ್. ಮತ್ತೆ ಲಕ್ಷ್ಮಿ ಡಾಲರ್ ಕೂಡ ತುಂಬಾ ದೊಡ್ಡದಾಗಿ ಬಂದಿದೆ, ಹಂಗಾಗಿ ಇದು ತುಂಬಾ ದೊಡ್ಡದಾಗಿ ಕಾಣ್ತಿದೆ. 23 ಗ್ರಾಮ್ ಸಮಥಿಂಗ್ ಇದೆ. ಇದು 23.5 ಗ್ರಾಮ್ ಇದೆ, ಅಂದ್ರೆ 1 ಗ್ರಾಮ್ ಚಿಲ್ಲರಷ್ಟು ಜಾಸ್ತಿ ಆಗಿದೆ. ಇದಕ್ಕೆ ಚೆನ್ನಾಗಿ ಸ್ಟೋನ್ಸ್ ಬಂದಿದೆ. ಆ ಕಲ್ಲಿನ ಕೂಡ ನಾನು ವಾಪಸ್ ಕೊಡ್ತೀನಿ. ಮತ್ತೆ ಇದೊಂದು ಬಂದು ಕಸ್ಟಮರ್ ಬಂದು ಇದು ಬ್ರೇಸ್ಲೆಟ್ ಅಂತ ಮಾಡಿಸಿದ್ದಾರೆ. ಇದೇನಂದ್ರೆ ನಾನು ಇದು ಹೇಳಿದೆ ಕಸ್ಟಮರ್ಗೆ, ಇದು ಮೇಡಮ್ ಇದು ಇವ್ರೇನಂದ್ರೆ ಚೌಕಾರ್ ತರ ಯೂಸ್ ಮಾಡಬಹುದು, ಮತ್ತೆ ಬ್ರೇಸ್ಲೆಟ್ ತರ ಯೂಸ್ ಮಾಡಬಹುದು ಅಂತೇಳಿ ಇವ್ರು ಆರ್ಡರ್ ಮಾಡಿದ್ದಾರೆ. ನಾನು ತುಂಬಾ ಹೇಳಿ ನೋಡಿದೆ, ಮೇಡಮ್ ಇದು ಬ್ರೇಸ್ಲೆಟ್ ತರ ಯೂಸ್ ಆಗುತ್ತೆ, ಇಲ್ಲಾಂದ್ರೆ ಚೌಕಾರ್ ತರ ಯಾವ್ದಾದ್ರು ಒಂಥರ ಯೂಸ್ ಮಾಡಿ ಆಗುತ್ತೆ, ಆದ್ರೆ 2-3 ತರ ಇದು ಮತ್ತೆ ಇದು ಕೈಗೆ ಹಿಂಗ್ ಕಟ್ಕೊಳ್ಳೋ ತರ ಕೂಡ ಅಂತ ಹೇಳಿದ್ರು ಇವರು. ಆದ್ರೆ ಇದು ಏನಾಗುತ್ತೆ ನೋಡ್ಬೇಕಿದು. ಏನಾಗುತ್ತೆ ಅಂದ್ರೆ ಇದು ಬ್ರೇಸ್ಲೆಟ್ ತರ ಯೂಸ್ ಮಾಡಬಹುದು ಆರಾಮಾಗಿ, ದೊಡ್ಡದಾಗಿ ಕಾಣಿಸುತ್ತೆ, ಬಳೆ ತರನ ಕಾಣುತ್ತೆ, ಚೆನ್ನಾಗಿರುತ್ತೆ ಹಿಂಗ್ ಕಟ್ಕೊಂಡ್ರೇನ. ಇದು ವಿಷಯ. ಇದು ಮತ್ತೆ ಹೇಳ್ತೀನಿ ಇದ್ರ ಬಗ್ಗೆ ಕೂಡ. ಕಸ್ಟಮರ್ ಇದು ಚಿಂತಾಮಣಿಯಲ್ಲಿ ಆರ್ಡರ್ ಮಾಡಿರೋ. ಇದು ಬಂದು 15 ಗ್ರಾಮ್ ತೂಕ ಇದೆ. ಇದು ಡಿಸೈನ್ ಬಂದ್ಬಿಟ್ಟು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್. ಇದು ಉದ್ದ ಬಂದ್ಬಿಟ್ಟು 18 ಇಂಚ್ ಇದೆ. ಇದು ಕೂಡ 916 ಹಾಲ್ ಮಾರ್ಕ್ ಅಲ್ಲಿ ಮಾಡಿರೋದು. ಮತ್ತೆ ಇದೊಂದು ಚೈನ್ ಬಂದಿದೆ. ಇದು ಬಂದು ಲೀಫ್ ಚೈನ್ ಮತ್ತೆ ಲೋಟಸ್ ಚೈನ್ ಅಂತೀವಿ ನಾವು ಇದನ್ನ. ಇದು ಬಂದು ತೂಕ ಬಂದ್ಬಿಟ್ಟು ಇದು ಬಂದು 12 ಗ್ರಾಮ್ ಇದೆ. ಇದು ಕಸ್ಟಮರ್ ಹಳೆ ಕಸ್ಟಮರ್ ಒಬ್ರು ನಮಗೆ ಆರ್ಡರ್ ಮಾಡಿದ್ದಾರೆ, ವಾಲೆ ಒಂದು ಆರ್ಡರ್ ಮಾಡಿದ್ದಾರೆ. ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಡಿಸೈನ್ ನೋಡ್ಬಿಟ್ಟು ಇವ್ರು ಆರ್ಡರ್ ಮಾಡಿದ್ರು. ಇದಕ್ಕೆ ಮೊದಲು ಕೂಡ ನಾನು ಈ ವಾಲೆಯನ್ನು ಮಾಡಿಸಿದ್ದೀನಿ. ಇದು ಬಂದು ತೂಕ ಬಂದ್ಬಿಟ್ಟು ಇದು ಒಂದು 6 ಗ್ರಾಮ್ ಸಮಥಿಂಗ್ ಅಷ್ಟು ಬರುತ್ತೆ ಇದು. ಮತ್ತೆ ಬಂದು ಒಂದು ನೆಕ್ಲೆಸ್ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರ್. ಇದು ಬಂದು 25 ಗ್ರಾಮ್ ಹೇಳಿದ್ರು, ಇದು 27 ಗ್ರಾಮ್ ಆಗಿದೆ. ಇದೇ ಅಂದ್ರೆ ಆಂಟಿಕ್ ಕಲರ್ ಏನ್ ಮಾಡಿಲ್ಲ, ಇದಕ್ಕೆ ಅಂದ್ರೆ ಗೋಲ್ಡ್ ಪಾಲಿಶ್ ಇದ್ರೇನೆ ಚೆನ್ನಾಗಿರುತ್ತೆ. ಇದು ಡಿಸೈನ್ ಒಂಥರ ಡಿಫ್ರೆಂಟ್ ಆಗಿದೆ, ಯಾಕಂದ್ರೆ ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋ ಡಿಸೈನ್. ಇದು ನಿಮ್ಗೆ ಈ ತರ ಏನಾದ್ರು ಬೇಕಿದ್ರೆ ಮಾಡಿಸ್ಕೊಳ್ಳಿ, ಚೆನ್ನಾಗಿ. ಅಂದ್ರೆ ಇದು ತೂಕ ಸ್ವಲ್ಪ ಹೆವಿ ಬರುತ್ತೆ. ಅದೇ ತೂಕಕ್ಕೆ ನೀವು ಬೇರೆ ಒಂದು ಹಾರನೋ ನೆಕ್ಲೆಸ್ ಕೂಡ ಮಾಡಿಸ್ಕೋಬಹುದು, ಅಷ್ಟು ಗೇಜ್ ಅಲ್ಲಿ ಬರುತ್ತೆ ಇದು. ಯಾಕಂದ್ರೆ ತುಂಬಾ ಗೇಜ್ ಬಂದಿದೆ. ಇದು ಕಸ್ಟಮರ್ ಹೇಳಿದ್ದು 25 ಗ್ರಾಮ್ ಅಂತ, ಇದು 27 ಗ್ರಾಮ್ ಆಗಿದೆ. ಅಲ್ಲಿಗೂ ಸಣ್ಣನೇ ಅನ್ಸುತ್ತೆ, ಇನ್ನಾನು ಇಡಬೇಕಾಗುತ್ತೆ ತೂಕ, ಹಂಗೆ ಇದೆ. ಇದಕ್ಕೆ ಮತ್ತೆ ಬ್ಯಾಕ್ ಚೈನ್ ಕೂಡ ಮಾಡಿಸ್ಲಿಕ್ಕಾಗಿಲ್ಲ. ಕಸ್ಟಮರ್ ಬ್ಯಾಕ್ ಚೈನ್ ಬೇಕು ಅಂತ ಹೇಳಿದ್ರು, ಆದ್ರೆ ಬ್ಯಾಕ್ ಚೈನ್ ಮಾಡ್ಲಿಕ್ಕೆ ತೂಕ ಸಾಲಿಲ್ಲ. ನಾನು ನೆಸಿಟಿ ಇಲ್ಲ, ಬ್ಯಾಕ್ ಚೈನ್ ಕೂಡ ನೆಸಿಟಿ ಇಲ್ಲ, ಹೇಳ್ತೀನಿ ಕಸ್ಟಮರ್ಗೆ ಮತ್ತೆ ಅದನ್ನು. ಮತ್ತೆ ಇದು ಬಂದು ಕಸ್ಟಮರ್ ಬಂದು ಒಬ್ರು ಉಂಗ್ರ ಆರ್ಡರ್ ಮಾಡಿದ್ದಾರೆ. ಉಂಗ್ರ ಅಂದ್ರೆ ಅವರು ಡಿಸೈನ್ ಏನೋ ಒಂಥರ ಹೇಳಿದ್ರು, ಅದನ್ನ ನಾನು ಈ ತರ ಆರ್ಡರ್ ಮಾಡಿದ್ದೇನೆ. ಇದಕ್ಕೆ ಕಲ್ಲುಗಳಂತೂ ತುಂಬಾ ಚೆನ್ನಾಗಿದೆ. ಇದು ಬಂದು
ಒಂಥರ ಡೈಮಂಡ್ ತರ ಕಾಣುತ್ತೆ ಕಲ್ಲು ಇದು. ಮತ್ತೆ ಬಂದು ಚಿನ್ನ ಒಬ್ರು ಆರ್ಡರ್ ಮಾಡಿದ್ದಾರೆ. ಇದು ಬಂದು 30 ಗ್ರಾಮ್ ಚಿನ್ನ ಇದೆ. ಇದೊಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರ್. ಇದು ಚಿನ್ನ ಕೊಡಬೇಕು. ಇದಕ್ಕೆ ಏನಂದ್ರೆ ಈ ತರ ಕಾರ್ಡ್ ಒಂದು ಹಾಕೊಟ್ಬಿಡ್ತೀನಿ. ಈ ತರ ಕಾರ್ಡ್ ಅಲ್ಲಿ ಸರಿ ಇದೆಲ್ಲ ಇದರಲ್ಲಿ ಎಲ್ಲ ಇದೆ ಕಾರ್ಡ್. ಅದರ ಕಾರ್ಡ್ ಒಂದು ಹಾಕೊಟ್ಬಿಡ್ತೀನಿ. ಇಲ್ಲಾಂದ್ರೆ ಫೋಟೋ ಫಾರ್ಮ್ ಬರುತ್ತೆ, ಅದನ್ನ ಹಾಕೊಟ್ಬಿಡ್ತೀನಿ. ನಿಮ್ಗೆ ಪ್ಯೂರಿಟಿ ಎಷ್ಟಿದೆ, ತೂಕ ಎಷ್ಟಿದೆ ಅಂತ ಅದರಲ್ಲಿ ಗೊತ್ತಾಗುತ್ತೆ ಇದು ವಿಷಯ. ಮತ್ತೆ ಒಂದು ಬಳೆ ಒಬ್ರು, ಇದು ಬಂದು ಕೇರ್ಪುರದಲ್ಲಿ ಆರ್ಡರ್ ಬಂದಿರೋದು. ಇದು ಕಸ್ಟಮರ್ ಬಂದ್ಬಿಟ್ಟು 35 ಗ್ರಾಮ್ ತೂಕ ಹೇಳಿದ್ರು ಬಳೆಗಳು. ಇದು ಎಷ್ಟಾಗಿದೆ ಅಂತಂದ್ರೆ ಬಳೆಗಳು 36 ಗ್ರಾಮ್ ಆಗಿದೆ ಬಳೆಗಳು ಏನಂದ್ರೆ ತುಂಬಾ ಬ್ರಾಡ್ ಆಗಿ ಬಂದಿದೆ. ನಾನು ಹೇಳಂದ್ರೆ ಇದು ಆಂಟಿಕ್ ಬಳೆ, ಇದು ಆಂಟಿಕ್ ಡಿಸೈನ್ ಅಂತೀವಿ. ಇದು ಲಕ್ಷ್ಮಿ ಮತ್ತೆ ಪಿಕಾಕ್ ಬಂದಿರೋದು. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ. ಇದು ಲೈಟ್ ವೆಯ್ಟ್ ಗೆ ತುಂಬಾ ಚೆನ್ನಾಗಿ ತುಂಬಾ ದೊಡ್ಡದಾಗಿ ಬಂದಿದೆ ಬಳೆಗಳು. ಮತ್ತೆ ಇದಕ್ಕೆ ನಾನು ಒಳಗಡೆ ಇದು ಪ್ಲಾಸ್ಟಿಕ್ ಕೂಡ ಹಾಕಿದ್ದೀನಿ. ಯಾಕಂದ್ರೆ ಇದು ಸ್ವಲ್ಪ ತೆಳುವಾಗಿ ಕಾಣುತ್ತೆ. ಕೈಯಲ್ಲಿ ಹಾಕೊಂಡ್ರೆ ಈ ತರ ರಬ್ಬರ್ ಆಗ್ಬಿಟ್ರೆ ಏನಾದ್ರು ಸ್ವಲ್ಪ ತೂಕ ಕೂಡ ಹೆವಿ ಅನ್ಸುತ್ತೆ, ಚೆನ್ನಾಗಿ ಕಾಣುತ್ತೆ. ಲುಕ್ ಕೂಡ ಚೆನ್ನಾಗಿ ಬಂದಿದೆ. ಇದು ತುಂಬಾ ಚೆನ್ನಾಗಿ ಬಂದಿದೆ ಬಳೆ ಅಂತೂ. ಬಂದ್ಬಿಟ್ಟು ಒಬ್ರು ನಾನು ಹೇಳ್ದಲ್ಲ ಮಾಂಗಲ್ಯ ಚೈನ್ ಮತ್ತೆ ಸರ ಆರ್ಡರ್ ಮಾಡಿದ್ರು. ಅವರೇ ಬಂದ್ಬಿಟ್ಟು ಇದು ಬೆಳ್ಳಿದು ಲಕ್ಷ್ಮಿ ಮತ್ತೆ ಗಣೇಶ ಎರಡೂನು ಬೇಕು ಅಂತ ಹೇಳಿದ್ರು. ಇವ್ರು 50 ಗ್ರಾಮಲ್ಲಿ ತನ್ನಿ ಅಂತ ಹೇಳಿದ್ರು. ಎರಡು ಸೇರಿ ಒಂದು 100 ಗ್ರಾಮ್ ಅಷ್ಟು ಇದೆ, 100 ಗ್ರಾಮ್ ಸಮಥಿಂಗ್ ಇದೆ. 108 102 ಎಷ್ಟೋ ಇದೆ ಒಟ್ಟಿನಲ್ಲಿ. ಇದನ್ನು ಕೂಡ ಆರ್ಡರ್ ಮಾಡಿದ್ದಾರೆ ಕಶ್ಮೀರ್. ಇದೇನಂದ್ರೆ ಗಣೇಶ ಹಬ್ಬಕ್ಕೆ ಇದು ಇಡಬೇಕು ಅಂತಿಲ್ಲ, ಅವ್ರು ಡಿಸೈಡ್ ಆಗಿದ್ದಾರೆ. ಮತ್ತೆ ಇದು ಬಂದು ನೀವು ನೋಡಬಹುದು ಬೆಳ್ಳಿ ದೀಪಗಳು ಒಂದು ಆರ್ಡರ್ ಮಾಡಿದ್ದಾರೆ. ಇವ್ರು ಬಂದು ನಮ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ ಇವರು. ಏನಂದ್ರೆ ಇವರು ದೀಪಗಳು ಆರ್ಡರ್ ಮಾಡಿದ್ರು. ಇವ್ರು ಹೇಳಿದ್ರು 250 ಗ್ರಾಮಲ್ಲಿ ತಂದು ಕೊಡಿ, ನಮ್ಗೆ ಸಾಕು. ಹೈಟ್ 10 ಇಂಚ್ ಇರಬೇಕು ಅಂತ ಹೇಳಿದ್ರು. ಆದ್ರೆ 10 ಇಂಚ್ ಹೈಟ್ಗಿನ್ನ ಸ್ವಲ್ಪ ಜಾಸ್ತಿನೇ ಇದೆ. ಅವ್ರು ಹೇಳಿದ್ 250 ಗ್ರಾಮ್, ಇದು ಬಂದು 400 ಗ್ರಾಮ್ ಇದೆ. ನೋಡೋಣ ಏನಂತಾರೆ. ಏನಂದ್ರು ಕೂಡ ಅವ್ರು ತಗೊಳ್ಳೇಬೇಕು, ಯಾಕಂದ್ರೆ ಆಪ್ಷನ್ ಇಲ್ಲ ಅವ್ರಿಗೆ. ಮತ್ತೆ ನೀವು ನೋಡಬಹುದು ಬೆಳ್ಳಿಗೆ ಎಷ್ಟು ಪ್ಯೂರಿಟಿ, ಎಷ್ಟು ಚೆನ್ನಾಗಿದೆ, ಪಾಲಿಶ್ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಬ್ರೈಟ್ ಆಗಿದೆ. ಇದು ಏನಂದ್ರೆ ನಾನು ಹೇಳೋದೇ ಅಂದ್ರೆ 92.5 ಅಲ್ಲಿ ತಗೊಂಡ್ರೆ ನೀವು ಬೆಳ್ಳಿ ಇವಾಗ ಇಷ್ಟು ಬ್ರೈಟ್ ಆಗಿ ಕಾಣುತ್ತೆ. ಅದೇ ನೀವು ಒಂದು ಕಡಿಮೆ ಟಚ್ ಅಲ್ಲಿ ತಗೊಂಡ್ರೆ ನೀವು ಅಂಗಡಿಗಳಲ್ಲಿ ಕೇಳಿರ್ತೀರಾ ಏನಂದ್ರೆ ಮೇಕಿಂಗ್ ಚಾರ್ಜ್ ಇಲ್ಲ ಬೆಳ್ಳಿಗೆ, ಏನಿಲ್ಲ ಬೆಳ್ಳಿ ರೇಟ್ಗೆ ನಾವು ಜ್ಯುವೆಲ್ರಿ ಪೂಜೆ ಐಟಮ್ ಎಲ್ಲ ಕೊಟ್ಬಿಡ್ತೀವಿ ಅಂತ ಹೇಳ್ತಾರಲ್ಲ. ಆ ಬೆಳ್ಳಿ ಎಲ್ಲ ಪ್ಯೂರಿಟಿ ಇರಲ್ಲ. ಒಂದ್ ವೇಳೆ ಇದ್ರೂ ಕೂಡ ಅದು ಚೆನ್ನಾಗಿರಲ್ಲ, ಸುಮ್ಮನೆ ಹೇಳ್ತಾರೆ ಅಷ್ಟೇ. ಅದಕ್ಕಿದ್ರೆ ಒಂದು 80 ಟಚ್ ಹಾಲ್ ಮಾರ್ಕ್ ಇರುತ್ತೆ, ಇಲ್ಲ 70 ಹಾಲ್ ಮಾರ್ಕ್ ಇರುತ್ತೆ, ಆ ತರ ಇರುತ್ತೆ. ನಾನು ಆ ತರ ಆಫರ್ಗಳಂತೆ ಡಿಸ್ಕೌಂಟ್ ಏನು ಕೊಡಲ್ಲ. ನನ್ನ ಚಾರ್ಜ್ ಏನಿದೆ ಅದು ಮಾಡಿರ್ತೀನಿ. ಇದಕ್ಕೆ ಇವಾಗ ನನ್ನ ಫ್ರೆಂಡ್ ಅಂತ ಹೇಳಿ ಇವ್ರಿಗೆ ನಾನು ಚಾರ್ಜ್ ಮಾಡಿದೆ ಏನು ಕೊಡ್ತಿಲ್ಲ. ಇದಕ್ಕೆ ಕೂಡ ಚಾರ್ಜ್ ಇದ್ದೇ ಇರುತ್ತೆ. ಇದು ಏನಂದ್ರೆ ಇದಕ್ಕೆ ಅವ್ರು ಹೇಳಿದ್ದು 250 ಗ್ರಾಮು, ಇದು 400 ಗ್ರಾಮಲ್ಲಿ ತಂದಿದ್ದೀನಿ. ಯಾಕಂದ್ರೆ ಇದಕ್ಕೆ ಆಪ್ಷನ್ ಇಲ್ಲ, ಯಾಕಂದ್ರೆ ಅವ್ರು ಮತ್ತೆ ಕಾಂಪ್ರಮೈಸ್ ಆಗಲ್ಲ ಅವರು. ಅದಕ್ಕೋಸ್ಕರ ನೀವು ಒಂದೇ ಸಲ ಚೆನ್ನಾಗಿರೋದು ಇದ್ಬಿಡ್ಲಿ ಅಂತೇಳಿ ತಂದ್ಬಿಟ್ಟಿದ್ದೀನಿ. ಇದು ವಿಷಯ ಎಲ್ಲಾನು ವಿಡಿಯೋದಲ್ಲಿ ನೀಟಾಗಿ ತೋರಿಸ್ಬಿಡ್ತೀನಿ. ಎಲ್ರು ನಾನು ಹೇಳೋದಂದ್ರೆ GSM ಎಲ್ಲ ಆರ್ಡರ್ ಮಾಡ್ಬೇಕಂದ್ರೆ ಮೊದಲೇ ಫುಲ್ ಅಮೌಂಟ್ ಕೊಡಬೇಕು. ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ. ಸಾಲ ಕೊಡಬೇಕು ಅಂತ ಮೈಂಡ್ ಸೆಟ್, ಮತ್ತೆ ಒಂದ್ ವೇಳೆ ನೀವು ಸಾಲ ಇಡಬೇಕು ಅನ್ನೋ ಮೈಂಡ್ ಸೆಟ್, ದಯವಿಟ್ಟು ಅಂಗಡಿಗೆ ಬರಬೇಡಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಯಾಕಂದ್ರೆ ನಾನು ಮಾಡೋದು ತುಂಬಾ ಕಡಿಮೆ ಪರ್ಸೆಂಟೇಜಿಗೆ ಲಾಭಕ್ಕೆ ಮಾಡ್ತಿರ್ತೀನಿ ಕೆಲಸನೆಲ್ಲಾನು. ಇವಾಗ ಇಷ್ಟು ಆರ್ಡರ್ ಬಂದಿದೆ ಅಂದ್ರೆ ನೀವು ಯೋಚನೆ ಮಾಡಬಹುದು ಎಷ್ಟು ನಾನು ರೀಸನಬಲ್ ಆಗಿ ಮಾಡ್ತಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತೆ. ಹಂಗಂತೇಳಿ ಇದೇ ಕಡಿಮೆ ಪರ್ಸೆಂಟೇಜ್ ಮಾಡದೆ ಏನಿಲ್ಲ. ತುಂಬಾ ಜನ ಮಾಡೋರು ಇದಾರೆ, ಮಾಡದೆ ಏನಿಲ್ಲ ಅಂತ ನಾನು ಹೇಳಲ್ಲ. ಕಡಿಮೆ ಕೊಡೋರು ಇದೆ, ಯಾಕಂದ್ರೆ ಅವ್ರ ಪರಿಚಯ ಇರೋರು ಅದು ಹೇಳಲಿಕ್ಕಾಗಲ್ಲ. ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್. ಅದನ್ನ ನಾನು ಒಬ್ಬನೇ ಕಡಿಮೆ ಕೊಡ್ತಿದ್ದೀನಿ ಅಂತ ಏನಿಲ್ಲ, ಕಡಿಮೆ ಕೊಡೋರು ಕೂಡ ತುಂಬಾ ಜನ ಇದ್ದಾರೆ. ನಾನು ಹೇಳೋದು ನಿಮ್ಗೆ ಅನ್ಸ್ಬೇಕು, ನಿಮ್ಗೆ ಕೊಡಬೇಕು, ನಿಮ್ಗೆ GSM ಆರ್ಡರ್ ಮಾಡಬೇಕು ಅಂತ ಅನ್ಸಿದ್ರೆ ಬಂದು GSM ಆರ್ಡರ್ ಮಾಡಿ. ಮೊದಲೇ ಫುಲ್ ಅಮೌಂಟ್ ಕೊಡ್ಬೇಕು. ಇವ್ರಿಗೆ ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ. ಸಾಲ ಇಡಬೇಕು ಅಂತ ಮಾತ್ರ ದಯವಿಟ್ಟು ಅನ್ಕೋಬೇಡಿ. ಸ್ವಲ್ಪ ತೊದಲ್ತಿದೆ ವಾಯ್ಸ್, ಯಾಕಂದ್ರೆ ಇನ್ನು ಬೇಗ ವಿಡಿಯೋ ಮಾಡಿಬಿಟ್ಟು ನಾನು ಇನ್ನು ಬೇಗ ಬೆಂಗಳೂರಿಗೆ ಹೋಗಿ ಡೆಲಿವರಿ ಕೊಡಬೇಕು. ಮಾಂಗಲ್ಯ ಸುತ್ತೋದು ತುಂಬ ಇದ್ದಾವೆ. ಇದು ವಿಷಯ ಟಪ್ ಅಂತ. ನೀವು ವಿಡಿಯೋನ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ, ಕಾಮೆಂಟ್ ಮಾಡಿ ಏನಾದರೂ ಅನಿಸಿದ್ರೆ ಅಷ್ಟೇ, ಇನ್ನೇನಿಲ್ಲ. ವಿಡಿಯೋದಲ್ಲಿ ನೋಡ್ತೀನಿ. ಇದೇನಾಗುತ್ತೆ ಅಂದರೆ ನಾನು ಸರಿ ನೋಡಿ ಅಂತ ಜ್ಯುವೆಲ್ರಿ ನೋಡೋ ಟೈಮ್ಗೆ ಆ್ಯಡ್ ಬರುತ್ತೆ. ಆ್ಯಡ್ನ ಸ್ಕಿಪ್ ಮಾಡಿದೆ ಇಲ್ಲ ಎಷ್ಟು ನೋಡಿ ಅದನ್ನು ಹಂಗೆ ವಿಡಿಯೋ ಆ್ಯಡ್ನಲ್ಲ, ವಿಡಿಯೋನ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಇದು ಬಂದು ತೂಕ ಬಂದು ಹೇಳಿದ್ನಲ್ಲ, ಕಸ್ಟಮರ್ ಬಂದು 25 ಗ್ರಾಮ್ ಹೇಳಿದ್ರು, 27 ಗ್ರಾಮ್ ಸಮಥಿಂಗ್ ಆಗಿದೆ. ಇದು ಬಂದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್. ಇದು ಬಂದು ಜೋಮಾಲೆ ಗುಂಡು ಬರೋ ತರ ಮಾಡಿದ್ದಾರೆ. ಮತ್ತೆ ಇದು ಬಂದು ಎನಾಮಿಲ್ ಬಂದಿದೆ ಇದು. ಮತ್ತೆ ಇದು ಹಿಂದ್ಗಡೆ ಬಂದು ಹಾಲ್ಮಾರ್ಕ್ ಸೀಲ್ ಆಗಿದೆ. ಇದು ಉದ್ದ ಬಂದ್ಬಿಟ್ಟು ಇದು ಬಂದು 18 to 20 ಇಂಚಸ್ ಬರ್ಬೋದು. ಇದು 20 ಇಂಚಸ್ ಬರುತ್ತೆ ಅನ್ಸುತ್ತೆ ಇದು. ಯಾಕಂದ್ರೆ ಇವರು ಒಂಥರ ನೆಕ್ಲೆಸ್ ತರನ ಇರಬೇಕು, ಸ್ವಲ್ಪ ಹಾರ ತರ ಕಾಣಬೇಕು ಅಂತೇಳಿ ಹೇಳಿದ್ರು. ಹಂಗಾಗಿ ಸ್ವಲ್ಪ 20 ಇಂಚ್ ಅಷ್ಟು ಉದ್ದ ಮಾಡಿದ್ದೀನಿ. 20 ಇಂಚ್ ಅಂದ್ರೆ ಮತ್ತೆ ಇದು ನೋಡ್ಬೋದು. ಫಸ್ಟ್ ಬಂದು ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ಇದು ಬಂದ್ಬಿಟ್ಟು ಆಂಟಿಕ್ ಕಲರ್ ಏನ್ ಮಾಡಿಲ್ಲ ಇದಕ್ಕೆ, ಯಾಕಂದ್ರೆ ಇದಕ್ಕೆ ಆಂಟಿಕ್ ಏನ್ ಕಲರ್ ಮಾಡಿದ್ರೆ ಇದಕ್ಕೆ ಚೆನ್ನಾಗಿ ಲುಕ್ ಬರಲ್ಲ. ಯಾಕಂದ್ರೆ ಇದೆಲ್ಲ
ಗೋಲ್ಡ್ ಫಿನಿಶಿಂಗಲ್ಲೇ ಇರಬೇಕಿದೆ. ಯಾಕಂದರೆ ಇದು ಆಂಟಿಕ್ ಮಾಡೋದಿರೋದು ಅಷ್ಟು ವರ್ಕ್ ಏನಿರಲ್ಲ ಇದಕ್ಕೆ, ಹಂಗಾಗಿ ಇದಕ್ಕೆ ಆಂಟಿಕ್ ಮಾಡಲಿಲ್ಲ ನಾನು. ಮತ್ತು ಲಕ್ಷ್ಮಿ ಫಿನಿಶಿಂಗ್ ಆಗಲಿ ಫೇಸ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದೆಲ್ಲ ಕಂಟಿನ್ಯೂ ಆಗಿ ಲಕ್ಷ್ಮಿಗಳೇ ಬಂದಿವೆ. ಇದು ಕೂಡ ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್, ಇದರಲ್ಲಿ ಏನೂ ಚೇಂಜಸ್ ಇಲ್ಲ. ಕಸ್ಟಮರ್ ಏನು ಹೇಳಿದರೆ ಸೇಮ್ ಅದೇ ಬಂದಿದೆ. ಕಸ್ಟಮರ್ ಶಾಂಪಲ್ ಕೊಟ್ಟಿದ್ರು ಡಿಸೈನ್, ಇನ್ಸ್ಟಾಗ್ರಾಮಲ್ಲಿ ಡಿಸೈನ್ ನೋಡಿಬಿಟ್ಟು ಮಾಡಿದರು, ಸೇಮ್ ಅದನ್ನೇ ಮಾಡಿದ್ವಿ, ಏನೂ ಚೇಂಜಸ್ ಇಲ್ಲ. ಕೆಲಸಗಾರ ಸೇಮ್ ಟು ಸೇಮ್ ಏನಿದೆ ಅದೇ ಮಾಡಿದ್ದಾರೆ. ಯಾಕಂದ್ರೆ ಅಚ್ಚು ಸಿಕ್ಕಿದಾಗ ನಾನು ಹೇಳ್ದಲ್ಲ, ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಅಚ್ಚು ಸಿಕ್ಕಿದಾಗ ಸೇಮ್ ಆಸ್ ಇಟ್ ಈಸ್ ಏನಿದೆ ಅದೇ ಮಾಡುತ್ತಾರೆ. ಇದು ಬ್ಲ್ಯಾಕ್ ಆಗಿ ಕಾಣ್ತಿದೆ. ಇದು ಏನಂದರೆ ಆಂಟಿ ಕಲರ್ ಮಾಡುವಾಗ ಒಂದೊಂದ್ಸಲಿ ಎಲ್ಲಾದರೂ ಟಚ್ ಆಗಿರುತ್ತೆ ಅಷ್ಟೇ, ಇದು ಒರೆಸಿದ್ರೆ ಹೊಟ್ಟೋಗುತ್ತೆ. ಬ್ರೇಸ್ಲೆಟ್ ಥರ ಯೂಸ್ ಮಾಡ್ತಾರೆ ಅವರು ಕಸ್ಟಮರು ಅಂತ. ಮತ್ತು ಇದು ಕೈಗೆ ಕೂಡ ಕಟ್ಕೊಳ್ತಾರೆ, ಆ ಥರ ಇದೆ. ಎರಡು ಥರ ಆಪ್ಷನ್ ಇದೆ. ಡಿಸೈನ್ ಏನೋ ಚೆನ್ನಾಗಿದೆ, ಬ್ರಾಸ್ಲೆಟ್ವರೆಗೂ ಇದು ಏನೂ ಚೆನ್ನಾಗಿಲ್ಲ ಅಂತ ಹೇಳೋಂಗಿಲ್ಲ. ಬ್ರಾಸ್ಲೆಟ್ಗಂತೂ ತುಂಬ ಚೆನ್ನಾಗಿರುತ್ತೆ, ಯಾಕಂದ್ರೆ ಹೊಸದಾಗಿ ಯೋಚನೆ ಮಾಡಿದ್ದಾರೆ. ಬ್ರಾಸ್ಲೆಟ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಆದರೆ ಇದನ್ನೇ ಮತ್ತೆ ಚೌಕರ್ ಥರ ಯೂಸ್ ಮಾಡ್ತೀವಿ ಅಂದರೆ ಇದಕ್ಕೇನಾದರೂ ಇದು ತೆಗೆದು ಬಿಡಬೇಕು, ಮತ್ತು ಇದಕ್ಕೆ ಇದು ಬರುತ್ತಲ್ಲ ಥ್ರೆಡ್ ಹಾಕೋಬೇಕಾಗುತ್ತೆ, ಇಲ್ಲಾಂದರೆ ಕೂತ್ಕೊಳ್ಳಲ್ಲ. ಹಂಗೆ ಒಂದು ಕಸ್ಟಮರ್ ಬಂದುಬಿಟ್ಟು ಇದಕ್ಕೆ ನಾನು ಬೇರೆ ಲಾಸ್ಟ್ ಟೈಮ್ ಬೇರೆ ಕಸ್ಟಮರ್ಗೆ ಒಬ್ರಿಗೆ ಮಾಡಿಕೊಟ್ಟಿದ್ದೆ. ಅವರು ನೋಡಿಬಿಟ್ಟು ನಮಗೂ ಈ ಥರ ಬೇಕು ಅಂತೇಳಿ ಆರ್ಡರ್ ಮಾಡಿ, ಇದು ಒರಿಜಿನಲ್ ಆಗಿದೆ. ಇನ್ಸ್ಟಾಗ್ರಾಮಲ್ಲಿ ಡಿಸೈನು ಸೆಲೆಕ್ಟ್ ಮಾಡಿದ್ದೆ. ಇದು ಕಸ್ಟಮರು ಚೆನ್ನಾಗಿ ಅನ್ನಿಸ್ತು, ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ಅಂದರೆ ಇಟ್ಕೊಳ್ಳುವಾಗ ಆ ಥರ ಡಿಫ್ರೆಂಟಾಗಿ ಅನಿಸ್ಬೇಕು, ಆ ಥರ ಡಿಫ್ರೆಂಟಾಗಿ ನೀವು ಸೀರೆ ಉಟ್ಟಾಗ ಆ ಥರ ತುಂಬ ಚೆನ್ನಾಗಿ ಬರುತ್ತೆ. ಇದು ಲುಕ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಪಿಕಾಕ್ ಇದ್ರೆ ಏನಾಗುತ್ತೆ ಅಂದರೆ ಕಿವಿಯಲ್ಲಿ ಇಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇದು ಬಂದು ಲೋಟಸ್ ಡಿಸೈನ್ ಅಂತೀವಿ ನಾವು, ಲೋಟಸ್ ಅಂತೀವಿ. ಮತ್ತು ಇದನ್ನು ಕೆಲವು ಕಡೆ ಲಿಪ್ ಚೈನ್ ಅಂತಾರೆ, ಏನಾದರೂ ಅನ್ಬೋದು ಹೆಸರುಗಳು ಏನಿದ್ರು ಅಂದರೆ. ಇದು ಬಂದು ತುಂಬ ಲೈಟ್ ವೆಯ್ಟ್ ಇರುತ್ತೆ. ಇದು ಏನಾದ್ರು ತುಂಬ ದಪ್ಪದಾಗಿ ಕಾಣುತ್ತೆ. ಇದು ಬಂದು 15 ಗ್ರಾಮ್ ತೂಕ ಇದೆ. ಇದು 12ರಿಂದ 15 ಗ್ರಾಮ್ ಬರುತ್ತೆ, ಸಾಕು. 12ರಿಂದ 15 ಗ್ರಾಮ್ ಮಾಡಿಸ್ಕೋಬೋದು, ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಕಸ್ಟಮರ್ ಬಂದುಬಿಟ್ಟು ನಮಗೆ ಬಂದು ಇದು ಕೇಟ್ಲಾಕಲ್ಲಿ ಡಿಸೈನ್ ಸೆಲೆಕ್ಟ್ ಮಾಡಿದ್ದವ್ರ ಅಂಗಡಿಗೆ ಬಂದು, ಇದು ಬಂದು 15 ಗ್ರಾಮ್ ತೂಕ ಇದೆ. ನೆಕ್ ಚೈನು ಇಂಚಸ್ ಬಂದು 18 ಇಂಚ್ ಉದ್ದ ಇದೆ. ನೀವು ನಾನು ಹೇಳಿದ್ರೆ ಇದು ಫೋಟೋಸ್ ತೆಗಿ ಕೂಡ ಟೈಮ್ ಇಲ್ಲ ನನಗೆ, ದಯವಿಟ್ಟು ಏನು ಅನ್ಕೋಬೇಡಿ, ಫೋಟೋಸ್ ಸಿಗಲ್ಲ. ಮತ್ತು ವಿಡಿಯೋದಲ್ಲೇ ನೋಡ್ಕೋಬೇಕು ಏನಾದರೂ ಬೇಕು ಅಂದರೆ, ಹಂಗಿದೆ ಪರಿಸ್ಥಿತಿ. ಈಗ ಗಣೇಶ ಪೆಂಡೆಂಟ್ ಇರಬೇಕು ಅಂತ ಹೇಳಿದ್ರು, ಅದು ಕೂಡ ಇದೆ. ಮತ್ತು ನೋಡ್ಬೋದು ನೀವು, ಕೊಂಡಿ ಎಲ್ಲ ತುಂಬ ದಪ್ಪದಾಗಿ ಚೆನ್ನಾಗಿ ಬಂದಿದೆ. ಇದು ಡೈಲಿ ಯೂಸ್ ಮಾಡ್ಬೋದು, ಏನೂ ಪರವಾಗಿಲ್ಲ, ಏನೂ ಆಗಲ್ಲ. ಯಾಕಂದರೆ ಇದು ಏನು ಅಷ್ಟು ಲೈಟ್ ವೆಯ್ಟ್ ಆಗಿ ಏನಿಲ್ಲ, ಯಾಕಂದರೆ 25 ಗ್ರಾಮ್ ತೂಕ ಇದೆ ಇದು, ಹಾಗಾಗಿ ಆರಾಮಾಗಿ ಡೈಲಿ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನೀವು ಡೈಲಿ ಯೂಸ್ ಮಾಡಬೇಕಂದ್ರೆ ಇನ್ನೂ ಸ್ವಲ್ಪ ತೂಕನೇ ಇಟ್ಟು ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್. ಆಲ್ರೆಡಿ ಇದಕ್ಕೆ ಮೊದಲು ನಾನು ಎಲ್ಲ ವಿಡಿಯೋ ಮಾಡಿದ್ದೆ, ಇದನ್ನೇ ಮತ್ತೆ ಅವ್ರು ಕಸ್ಟಮರ್ ಸೆಲೆಕ್ಟ್ ಮಾಡಿರೋದು. ಒಂದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನು ಇದು ನೋಡ್ಬೋದು, ಲಕ್ಷ್ಮಿ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದು. ಇದು ಶಾಂಪಲ್ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಒಂದಿತ್ತು, ಅದರಲ್ಲಿ ನೋಡಿ ಕಸ್ಟಮರ್ ಆರ್ಡರ್ ಮಾಡಿರೋದು. ಇದು KR-ಪುರದಲ್ಲಿ ಆರ್ಡರ್ ಮಾಡಿದ್ದು. ಒಂದೇ ಕಸ್ಟಮರ್ ಅಂದರೆ ಕಸ್ಟಮರ್ ಬೇರೆ ಬೇರೆ ಫ್ರೆಂಡ್ಸ್ ಅಂತ ಹೇಳೋದು ನಾನು, ಅವ್ರಿಗೆ ಮಾಡಿದ್ದು. ಎರಡೂ ಸೇರಿ ಒಂದೇ ಡಿಸೈನ್ ಮಾಡಿಸಿದ್ದಾರೆ. ಏನಂದರೆ ತೂಕ ಒಂದು ಡಿಫ್ರೆನ್ಸ್ ಅಷ್ಟೇ. ತೂಕ ಡಿಫ್ರೆನ್ಸ್ ಆಗಿದ್ದಕ್ಕೆ ಈ ಮೋಪುಗಳು ಕೂಡ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಇದು ಸಣ್ಣ ತೂಕ ಆಗಿರೋದು ಸಣ್ಣ ತೂಕನೇ ಮಾಡಿದ್ದೀವಿ, ಇದು ದಪ್ಪ ತೂಕ ಮಾಡಿರೋದು ದಪ್ಪನೇ ಮಾಡಿದ್ದೀವಿ. ಹಂಗಾಗಿ ಇದನ್ನು ಅಷ್ಟೇ ಸೈಜ್ ಕೂಡ ಡಿಫ್ರೆನ್ಸ್ ಇದೆ. ನಿಮಗೆ ಈಗ ಮೊಬೈಲಲ್ಲಿ ನಿಮಗೆ ತೆಗೆಯುವಾಗ ನಿಮ್ಗೆ ಗೊತ್ತಾಗ್ತೇ ಇಲ್ಲ, ಡೈರೆಕ್ಟಾಗಿ ನೋಡಿದಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ, ತುಂಬ ಡಿಫ್ರೆನ್ಸ್ ಇದೆ. ಇದು ಬಂದು ಮೋಪ್ಗೆ ಬಂದು ಸುಮಾರು ಒಂದು 12 ಗ್ರಾಮ್ ಅಷ್ಟು ಆಗುತ್ತೆ, ಇನ್ನೊಂದಕ್ಕೆ ಬಂದು 9 ಗ್ರಾಮ್ ಸಮಥಿಂಗ್ ಮೋಪ್ಗೆ ಆಗಿದೆ. ನಿಮ್ಮ ಮೋಪ್ ಬೇಡ ಅಂದರೂ ಕೂಡ ಈ ಥರ ಡಿಸೈನ್ ಡೈರೆಕ್ಟ್ ಹಿಂಗೆ ಚೇಂಜ್ ಮಾಡಿಸ್ಕೋಬೋದು, ಇದನ್ನು ಚೆನ್ನಾಗಿರುತ್ತೆ. ಇದು ವಿಷಯ ಅಂದರೆ ಲೈವ್ ಬರೋದು ಹ್ಯಾಂಡ್ ಮೇಡ್ ಬಂದಂಗೆ ಮಿಷಿನ್ ಚೇಂಜ್ ಅಷ್ಟು ಬರಲ್ಲ ಇವರು ಯಾವುದೇ ಕಾರಣಕ್ಕೂ. ಇದು ಮಂಗಲ್ಯ ಚೈನು ತುಂಬ ಹೆವಿ ಇದೆ, 60 ಗ್ರಾಮ್ ಅಂದರೆ ನಿಮ್ಗೆ ಹೇಳ್ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿದೆ. ಸಿಂಗಲ್ ಎಲೆ ಇದು ನನ್ನ ಪ್ರಕಾರ ಇವರು ಒಂದು 20 ವರ್ಷ ಯೂಸ್ ಮಾಡಿದ್ರು ಕೂಡ ಏನಾಗಲ್ಲ. ಹಾಕಿ ಅವರಿಗೆ ಬೋರ್ ಆಗಿಬಿಡ್ಬೇಕು, ಏನಪ್ಪ ಇಷ್ಟು ವರ್ಷದಿಂದ ಇದು ಹಾಕೊಂಡಿದ್ದೀನಿ ಬೇರೆ ಮಾಡಿಸ್ಬೇಕು ಅಂತ ಅವ್ರಿಗೆ ಅನ್ಸ್ಬಿಡ್ಬೇಕು, ಅಷ್ಟು ಗೇಜ್ ಇದೆ ಇದು. ಅರವತ್ತು ಗ್ರಾಮ್ ಇದೆಯಲ್ಲ ಅದಕ್ಕೆ. ಇದು 8+1 ಡಿಸೈನ್. ಇದು BTS ಅಂತೀವಿ ನಮ್ಮ ಕಡೆ, ಮತ್ತೆ ಕೆಲವು ಕಡೆ ಬಲ್ಪು ಬಟಾಣಿ ಚೈನ್ ಅಂತಾರೆ. ಇದು ತುಂಬ ಬಾಳಿಕೆ ಬರುತ್ತೆ, 20 ವರ್ಷ ಇನ್ನೂ ಜಾಸ್ತಿನೇ ಬರುತ್ತೆ ಅವರಿಗೆ.
ಉಂಗುರ ಬಂದು ಕಸ್ಟಮರ್ ಬಂದು ಇಷ್ಟು ಮಾತ್ರನೇ ಡಿಸೈನ್ ಸೆಲೆಕ್ಟ್ ಮಾಡೋದು, ಈ ತರ ಸೈಡ್ಗೆ ಏನ್ ಹೇಳ್ತೀವಿ ಅಂತ ನಮ್ಗೆ ಬಿಟ್ಟಿದ್ದು ಅದು ಅಂತೇಳಿ ಡಿಸೈನ್ ಅವರು ನಮಗೆ ಹೇಳಿ ಬಿಟ್ಟಾಕ್ಬಿಟ್ರು. ನಾನು ಕೆಲಸಗಾರ ಹೇಳಿ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಮಾಡಿ ಅಂತ ಹೇಳಿದ್ರೆ ಸರಿ ಅದೇ ತರ ಮಾಡಿದ್ದಾರೆ. ಇದು ತೂಕ ಬಂದ್ಬಿಟ್ಟು 5 ಗ್ರಾಮ್ ಹೇಳಿದ್ರು, ನೋಡ್ಬೇಕು ಎಷ್ಟಾಗಿದೆ ಅಂತ. ಇವರು ಲಾಸ್ಟ್ ಟೈಮ್ ಒಂದು ಜ್ಯುವೆಲ್ರಿ ಮಾಡಿಸಿದ್ರು, ಏನು ನಾಗರ ಪೆಂಡೆಂಟ್ ಮಾಡಿಸಿದ್ರು ಅವರೇ. ಮತ್ತೆ ಲಕ್ಷ್ಮೀದ್ ಉಂಗುರ ಮಾಡ್ಕೊಡಿ ಅಂತ ಹೇಳ್ತಿದ್ರು ಇವರು. ಅದು ಲಕ್ಷ್ಮೀದ್ ಬೇಡ ಅಂತ ಹೇಳ್ಬಿಟ್ಟು ನಾನು ಈ ತರ ಏನಾದ್ರು ಕಲ್ಲಿನ ಐಟಮ್ ಸೆಲೆಕ್ಟ್ ಮಾಡಿ ಮೇಡಮ್ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಇದಕ್ಕೆ ಹಾಲ್ಮಾರ್ಕ್ ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ಮತ್ತೆ ಬಳೆಗಳು ಬಂದ್ಬಿಟ್ಟು ಒಂದು 35 ಗ್ರಾಮ್ ಹೇಳಿದ್ರು, ತೂಕ 36 ಗ್ರಾಮ್ ಸಮಥಿಂಗ್ ಆಗಿದೆ. ಇದನ್ನ ನೋಡಬಹುದು, ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಬ್ರಾಡ್ ಆಗಿ ಬಂದಿದೆ. 35 ಗ್ರಾಮ್ಗೆ ಎಷ್ಟು ಭರ್ಜರಿ ಆಗಿ ಬಂದಿದೆ ನೋಡಿ. ಇದಕ್ಕೆ ಜೊತೆಗೆ ನೀವು ಲೈಟ್ ಆಗಿ ಒಂದು ನೆಕ್ಲೆಸ್, ಈ ತರ ನೆಕ್ಲೆಸ್, ಒಂದು ಬಳೆ ಈ ತರ ಮಾಡಿ ಹಾಕೊಂಡ್ಬಿಟ್ಟಿದೆ ಅಂದ್ರೆ ಸುಮಾರು 1 kg ಜ್ಯುವೆಲ್ರಿ ಮಾಡಿಸಿದೀವಿ ಅನ್ನೋ ತರ ಫೀಲಿಂಗ್ ಬರುತ್ತೆ, ಅಷ್ಟು ಗ್ರ್ಯಾಂಡ್ ಆಗಿ ಕಾಣುತ್ತೆ ಇದು ವಿಷಯ. ಇದು ಕಲರ್ ನಿಮ್ಗೆ ಡಿಫ್ರೆನ್ಸ್ ಅಂತಿದೆಯಲ್ಲ ಇಲ್ಲಿ ಫೋಟೋದಲ್ಲಿ, ಏನಿಲ್ಲ, ಇದು ಸ್ವಲ್ಪ ಡ್ರೈ ಆಗ್ಬೇಕು ಅಷ್ಟೇ. ಇದು ಡ್ರೈ ಆಗಿದೆ, ಇದು ಡ್ರೈ ಆಗ್ಬೇಕು, ಇನ್ನ ಅಷ್ಟೇನೇನಿಲ್ಲ. ಆರ್ಡರ್ ಮಾಡ್ತಿರ್ತಾರೆ, ನಾನು ಹೇಳೋ ಇದು ಬೆಸ್ಟ್ ಐಡಿಯಾ ಇದು. ನಿಮಗೂ ಏನಾದ್ರು ಈ ತರ ಚಿನ್ನ ಬೇಕಿದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ, ಮೊದಲೇ ಫುಲ್ ಅಮೌಂಟ್ ಕೊಟ್ಟಿರ್ಬೇಕು ಇದಕ್ಕೆ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ತಂದು ಸ್ಟಾಕ್ ಇಡಕ್ಕಾಗಲ್ಲ, ಅಂಗಡಿಯಲ್ಲಿ ಏನೂ ಸ್ಟಾಕ್ ಇರಲ್ಲ, 1 ಗ್ರಾಮ್ ಕೂಡ ಜ್ಯುವೆಲ್ರಿ ಕೂಡ ಯಾವುದು ಕೂಡ ಸ್ಟಾಕ್ ಇರಲ್ಲ. ಪ್ರತಿಯೊಂದು ನೀವು ಆರ್ಡರ್ ಏನು ಹೇಳ್ತೀರೋ ಅದನ್ನ ನಾವು ತಂದು ಇಟ್ಟಿರ್ತೀವಿ, ಇಲ್ಲ ನೀವು ಅಮೌಂಟ್ ಕೊಟ್ಟಾಗ ಅದನ್ನು ತಂದು ಇಟ್ಟಿರ್ತೀವಿ ಅಷ್ಟು ಬಿಟ್ರೆ ನಾವು ಅಂಗಡಿಯಲ್ಲಂತೂ ಏನೂ ಸ್ಟಾಕ್ ಇಟ್ಟಿರಲ್ಲ. ಯಾವ ಜ್ಯುವೆಲ್ರಿ ಆಗಲಿ, 1 ಗ್ರಾಮ್ ಜ್ಯುವೆಲ್ರಿ ಆಗಲಿ ನಾವು ಸ್ಟಾಕ್ ಇಟ್ಟಿರಲ್ಲ. ಇದು ಬಂದು ಗಣೇಶ ಬಂದು ಒಂದು 50 ಗ್ರಾಮ್, ಲಕ್ಷ್ಮಿ ಬಂದು ಒಂದು 50 ಗ್ರಾಮ್, 2 ಸೇರಿ 100 ಗ್ರಾಮ್ ಸಮಥಿಂಗ್ ಅಷ್ಟಿದೆ. ಇದು ಕಸ್ಟಮರ್ ಬೇರೆಯವ್ರದ್ದು, ಮತ್ತೆ ದೀಪಗಳು ಬೇರೆಯವ್ರದ್ದು. ನೀವು ನೋಡ್ಬೋದು ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, 92.5 ಇರುತ್ತೆ, ಪ್ಯೂರಿಟಿ ಹಾಲ್ಮಾರ್ಕ್ ಆಗಿರುತ್ತೆ. ನಾನು ಹೇಳಂದ್ರೆ ಬಾರ್ಗಿನ್ ಮಾಡೋದು ಆ ತರ ಏನು ಇರಲ್ಲ ವ್ಯಾಪಾರ ನಮ್ಮ ಅಂಗಡಿಯಲ್ಲಿ. ನಾನು ಏನ್ ಹೇಳಿರ್ತೀನಿ ಅದು ಬಿಲ್ ಕೊಡಬೇಕಾಗುತ್ತೆ ನೀವು. ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಸುಮ್ಮನೆ. ಅದೇ ರೇಟ್ ಎಷ್ಟಾಗುತ್ತೆ, ತೂಕ ಎಷ್ಟಾಗುತ್ತೆ, ಹೈಟ್ ಎಷ್ಟಾಗುತ್ತೆ ಇವೆಲ್ಲ ಕೇಳ್ತೀವಿ. ಅವೆಲ್ಲ ಕೇಳಬೇಡಿ. ನಿಮ್ಗೆ ಎಷ್ಟು ಇಂಚಸ್ ಹೈಟ್ ಬೇಕು, ನಿಮ್ಗೆ ಮನೆಯಲ್ಲಿ ಪೂಜೆ ಮನೆ ಎಷ್ಟಿದೆ, ಅದಕ್ಕೆ ಹೈಟ್ ಎಷ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಅದನ್ನು ಮಾತ್ರ ಯೋಚನೆ ಮಾಡಿ. ತೂಕದ ಬಗ್ಗೆ ಬಿಟ್ಟಾಗ್ಬಿಡಿ. ಯಾಕಂದ್ರೆ ತೂಕ 1 ಗ್ರಾಮ್, ಒಂದು 10-20 ಗ್ರಾಮ್ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇದು ಬಂದು ಪಿಕಾಕ್ ಬಂದಿದೆ. ಯಾಕಂದ್ರೆ ಇವರು ಡೈಲಿ ಯೂಸ್ಗೆ ಅಂತ ಹೇಳಿದ್ರು, ಅದರಿಂದ ನಾನು ತುಂಬಾ ಪ್ಲೈನ್ ಅಲ್ಲೇ ತಂದಿದ್ದೀನಿ. ಯಾಕಂದ್ರೆ ಮತ್ತೆ ನೀವು ನೋಡಬಹುದು ಗಣೇಶ ಎಷ್ಟು ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಇದಕ್ಕೆ ಕೂಡ ಹಾಲ್ಮಾರ್ಕ್ ಆಗಿರುತ್ತೆ, 92.5 ಅಂತ ಹೇಳಿ ಹಾಲ್ಮಾರ್ಕ್ ಸೀಲ್ ಇರುತ್ತೆ. ಮತ್ತೆ ಇದು ಕೂಡ ಲಕ್ಷ್ಮಿ ನೋಡಬಹುದು, ತುಂಬಾ ಚೆನ್ನಾಗಿ ಬಂದಿದೆ.